ಅಲ್ಲದೆ ನಾನೇನು ದುರಗೇಡಿ ಪುತ್ರನಲ್ಲ. ಅಹೋ ಜನನೇ, ಈ ಜಗತ್ತೊಮ್ಮ ತೆರೆ ಕೆಳಗ ಎಂಬ ವೀರಕ್ಕರಿಗಣ್ಯಾದ ವೀರ ಮಹಾತ್ಯಾದ ನೀನ ಜಯವಂತನಾಗಿ ಎಲ್ಲ ಹಪ್ಪಳಿಗೆ ತೆರಬಳಿರಿ. ಕುಪ್ಪರಿಸಿ ಲೆಕ್ಕಿಸಿದ ಮಣ್ಣು ಮಕ್ಕಿಸ ಬರುವನ ಮಹಾತ್ಯೆ. ಪರವನು ನೀನು ಕಂದ. ಸಮರಕ್ಕೆ ಹೋಗರೆಂದರೆ ನನ್ನ ಮನಸ್ಸು ಒಪ್ಪಲಾರದು. ನನ್ನ ಹಾಗೆ ಅಭಿಮನ್ಯನು ಪಂಥವನ ತಪ್ಪು ಹೋಗಿ ನಡೆದು ಹೋದನು. ಪಾಂಡವರ ವಂಶೋದ್ಧಾರಕನಾಗಿ ನೀನು ಒಬ್ಬನೇ ಉಳಿದಿರುವಿ. ಆದ ಕಾರಣ ಯುದ್ಧಕ್ಕೆ ಹೋಗುವನಲ್ಲ ಮಾತೆ. ನೀನು ಸರ್ವತ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಏನು ಮಾತನಾಡಿದ ಜನನೇ, ಚಿಕ್ಕವನಮ್ಮ ನಿನ್ನ ಮನದ ದುಡ್ಕೊಂಡ್ಬಿಡು ತಡ ಮಾಡಿದೆ. ಎನ್ನ ಅಪ್ಪಡೆಲ್ಲ ಬಂಟರ ಬಳಿದ ಮಾರು ಮಳೆದು ಮೆರಿಗೆ ವೈರು ಬಲವನ್ನು ಕಲರ ಬಿಡುವೆ. ಹುಡುಗಲನ್ನು ನುಡಿಗಿದ್ರು ಕಾಡು ಮರದ ಕರ ಜಡದ ತೋಳ ಕಟ್ಟಿಗೆ ಬಿಡದ ಕೊಂಡ ಜನಕನಾದ ಪಾರ್ಥನೆ ಬೆಂಬಲಾಗಿ ಪಥದಲ್ಲಿ ಬಿಡಿಗೆದ್ರು. ವೀರ ಛತ್ರ ಯುದ್ಧಕ್ಕೆ ಹೆದರಿ ಈ ಮಂದಿರದಲ್ಲಿ ನಿಲ್ಲುವುದು ಚಂದವಲ್ಲ. ಅಹೋ ಜನರೇ, ಕದನಕ್ಕೆ ಅನುಕೂಲವಾದ ವೈರಿಗಳನ್ನು ಜಯಿಸಿ ಬಾ ಎಂದು ನಂದನ ಕ್ರೀಡೆಯಲ್ಲಿ ಕಳಿಸು. ಅಹೋ ಜನರೇ, ಮಗನೇ, ಪಿತನಾದ ಪಾರ್ಥನ ಓರ್ವವನ್ನು ಹೊರಟಿರುವನು. ಆದ್ದರಿಂದ ಬೆನ್ನೆಗೆ ಮೇಳಮ ಮಾಡಿದೆ ನೇಮವನ್ನು ಕೂಡ ಜನಲಿ ಅಮ್ಮಯ್ಯ, ನಿನ್ನ ಹಠವನ್ನು ಬಿಡುವುದಿಲ್ಲವೇ ಪುತ್ರ? ಎಷ್ಟು ಮಾತ್ರಕ್ಕೆ ನನ್ನ ಹಠವನ್ನು ಬಿಡುವುದಿಲ್ಲ ನೋಡಿ ಜನನೇ. ಮಗನೇ, ಅಮ್ಮಯ್ಯ, ಯುದ್ಧಕ್ಕೆ ಹೋಗಿ ಇಂದು ತಿರುಗಿ ಬಂದ್ರಂತೆ ಒಳಿತವಾಯಿತು. ನಿನ್ನ ಮಗನ ಮೇಲೆ ಸಂಶಯವೇನು ಮಾತೆ? ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ ನಂದನ? ಅಡಿಗೆ ಚಿಕ್ಕವನೊಂದು ನುಡಿಗೆ ಅಲ್ಲ ಮಾತೆ. ಹೌದು ಕಂದ. ಕಂಡು ಕಲ್ಲಿ ಹೆಡಿವಿ ಬಿದ್ದನಂತೆ ಸಾಯುವನಿಗೆ ಸಮುದ್ರದ ನೀರು ಮಣಕಾಲ ಮಟ್ಟನಂತೆ. ಮಗನೇ, ಪಾಂಡವರ ವಂಶೋದ್ಧಾರಕನಾಗಿ ನೀನು ಒಬ್ಬನೇ ಉಳಿದಿರುವಿ ಕಂದ. ಕಂದ, ಮೇಲು ಪರ್ವತಕ್ಕೆ ಮಂಜು ಮುಸುಗಿದರೆ ಸೂರ್ಯನ ಪ್ರತಾಪಕ್ಷ ನಿಲ್ಲವದೇ. ಒಳಗೆಲ್ಲಿ ಮುಳುಗಿದ ಬಳಿಕ ಮಳೆ ಅನಗಿಗೆ ಅಮ್ಮಯ್ಯ, ಅದಿಗೇನು ಚಂದಾಗಿ ಮಾತೆ. ಸುತಾನಾಯ ತಾಯಿಯ ನೋಡೆಯ ಹಾಲು ಸುತಾನಾಯ ತಾಯಿಯ ನೋಡೆಯ ಬದುಕಲು ಬಂದರೆ ಸಮಾರದ ಚೋಳ
ಓಹೋ ಕಂದ, ಅಮ್ಮ ಜನನೇ, ನಾನು ಎಷ್ಟು ವಿಧವಿಂದ ಹೇಳಿದರೂ ಸಮರಕ್ಕೆ ಹೋಗುನೆಂದು ನುಡಿಯುತ್ತಿರುವೆಯ. ಎಷ್ಟು ಮಾತ್ರಕ್ಕೆ ನನ್ನ ಹಠವನ್ನ ಬಿಡುವುದಿಲ್ಲ ನೋಡ ಜನನೇ. ಓಹೋ ಕಂದ, ಓಹೋ ಅಮ್ಮಯ್ಯ, ಸಮರಕ್ಕೆ ಹೋಗಿ ಹಿಂದೆ ತಿರುಗಿ ಬಂದರಂತೆ ಒಳಿತಬೇಕು. ಇಲ್ಲವಾದರೆ ನಮ್ಮ ಗತಿಯನ ಪುತ್ರ ಕೋಮಲಗತ್ರ. ಅಮ್ಮ ಪಾಂಡವರ ಪಟ್ಟದ ರಾಣಿ ಕಂದ, ನಾನು ಸಮರವೆಂದರೆ ಮುಂಗೈ ತೋಳೇರಸುವ ನಿಮ್ಮ ಓಹೋ ಜನನೇ, ಕಂದ, ಈ ಭೂಮಂಡಲದೋಳ ಪ್ರಖ್ಯಾತ ನಂದನಿಸಿದ ಪಾಂಡವರಲ್ಲಿ ಜಲಚರಣರಂಗಕ್ಕೆ ಎದುರಿದರೆ ಗಂಡುಗಳಿಗಾದ ಪಾರ್ಥನ ಬಂದು ಪಾಂಡವರಲ್ಲಂದು ಎಂತ ಧಿಕ್ಕಾರ ಮಾಡಲಿಕ್ಕಿಲ್ಲವೇ. ಓಹೋ ಜನನೇ, ಮಗನೇ, ಇದು ಅಲ್ಲದ ತಪ್ಪಿತನಾದ ಧರ್ಮರಾಜನ ಪ್ರಕಾರ ಆತನಾಗ್ಲೇ ಆಪಿಸುವಾಗ ಆತನಾಗ್ಲೇ ಮೀರುವುದು ನನಗೆ ಸಾಧ್ಯವೇನು. ಓಹೋ ಜನನೇ, ಕಂದ, ಕನ್ನಡವೆಂದರ ಕಾಲಕ್ಕೆ ಎದುರುವ ಕದನ ಪ್ರಸಿದ್ಧನಾದ ಕಲಿಕರ್ಣ ಪುತ್ರನಂದಿಸಿದ ಈ ಧರಣಿಗೆ ಹುಟ್ಟಬೇಕು ಹತಕ್ಕೆ. ಓಹೋ ಜನನೇ, ಕಂದ, ಈ ಭೂಮಂಡಲಂ ಚಂಚರ್ರಿ ನಮ್ಮ ಅಸ್ಸಂ ಗಟ್ಟಿದ ವೀರರಲ್ಲಿ ಜಯಿಸಿ ಕಪ್ಪು ಕಾಣಿಕೆ ತಂದು ಒಪ್ಪಿಸಿದ ನಮ್ಮ ಧರ್ಮ. ಓಹೋ ಜನನೇ, ಆದ್ದರಿಂದ ವೈರಿಗಳಂ ಚಿರ ಚಂಡಾಡಿ ಬರುವ ಗಂಡಿಗೆಲ್ಲಿಗೆನ್ನು ತಡೆಗದಿರುವ ಮಾತೆ ಕಂದ, ಅಮ್ಮಯ್ಯ ಅಣ್ಣ ಕೇಳು. ಅದೇಳ ಮಾತೆ ಜಗಾದು ಬಾಲ ಬೇರೆ, ಎಂದರ ಬಾಲ ಬೇರೆ. ಜಗಾದು ಬಾಲ ಬೇರೆ, ಎಂದರ ಜಗ ಬೇರೆ. ಅಷ್ಟರ ಪವರೆ ಪೋವಾರೆ, ಅಷ್ಟರ ಅವರೆ ಪೋವಾರೆ. ಹಾಲು ಸೋತಾನಾಯ ತಾಯಿಯ ನೋಡೆಯ, ಹಾಲು ಸೋತಾನಾಯ. ಓಹೋ ಮಗನೇ, ಓಹೋ ಜನನೇ, ಜಗದಿ ಬಲಾಢ್ಯರಾದ ನಿಮ್ಮ ಜನಕರು ಅಶ್ವದ ಬೆಂಬಲಕ್ಕೆ ಅವರೇ ಹೋಗೋರು. ಆ ಚಿಕ್ಕಪ್ಪನ ಕೂಡಿ ನಾನು ಯುದ್ಧಕ್ಕೆ ಹೋಗುವನಲ್ಲ ಜನನೇ. ಕಂದ, ಅಮ್ಮಯ್ಯ ಪಾಂಡವರ ವಂಶೋದ್ಧಾರಕರಾಗಿ ನೀನು ಒಬ್ಬನೇ ಉಳಿದಿರುವಿ. ಆದ ಕಾರಣವಾಗಿ ಯುದ್ಧಕ್ಕೆ ಹೋಗುವನಲ್ಲ ಮಾತೆ. ಚಿಕ್ಕತನದಲ್ಲಿ ಸಮರಕ್ಕೆ ಹೋಗೋದು ತಕ್ಕ ನಡತೆಯಲ್ಲ. ಸುಮ್ಮನೆ ನಮ್ಮ ಹರಮಂದಿರಕ್ಕೆ ಹೋಗ ನಡಿ ಪುತ್ರ ಕೋಮಲಗತ್ರ. ವೀರ ಮಾತೆಗಾನ ಅಮ್ಮಯ್ಯ ಏನು ಮಾತನಾಡಿನಿ. ಅಡಿಗಡಿಗೆ ಹುಡುಗನೊಂದು ನುಡಿಗೆದರು ನಾನು ಯುದ್ಧಕ್ಕೆ ಹೋಗಬೇಡವೆಂದು ನುಡಿದ ನೊಡನೆ ತೊಡೆದ ಬಿದ್ದ ಬೊಮ್ಮು ಕೊಡುವ ಕಡಿಗಲ್ಲಿ ಕರೆಸುತ್ತ ಹುಡುಗನನ್ನು ನುಡಿಗೆದರು. ಹಾಹೋ ಜನನೇ, ಕಾರ್ನ ಸುತರಂ ಹುಡುಗನನ್ನು ನುಡಿಗೆದರು. ಅಪರಮರೀತ ರಿಬಿಳು ಕೊಡೆನ ಇಬ್ಬರಮರೀತ ಕಾಳಗ ಮಾಡಿ ತ್ರಿಪುರಾಂತಕನ ಮೌದಿ ಎಂಬುವಂತೆ ತತ್ತಿದ. ಆ ಮದ ಮುರುಕನ್ ಸೆದೆಬಡದ ಅಶ್ವತ ಸಹಿತ ಕಪ್ಪು ಕಾಣಿಕೆ ತಂದು ಧರ್ಮರಾಜನ ಸಲ್ಲಿದ್ದು ಒಪ್ಪಿಸ ಕಾರಣ ಧನೋತ್ತರಾಗಿ ಹೊರಡುವ ಕಡುಗೆಲ್ಲಿಗೆಲ್ಲ ದೃಢ ಬಲಟಿಗೆ ತೊಡಗಿದ್ರೆ ಮಾತೆ ಮಗನೇ, ಬಹು ಪರೆಯೇ ನಾನು ಎಷ್ಟು ವಿಧವಿಂದ ಹೇಳಿದರೆ ನಿನ್ನ ಹಠವನ್ನು ಬಿಡಲಿಲ್ಲ. ಎಷ್ಟು ಮಾತ್ರಕ್ಕೆ ನನ್ನ ಹಠವನ್ನ ಬಿಡುವುದಿಲ್ಲ ನೋಡು ಜನನೇ. ಅಹೋ ಪುತ್ರ, ಅಮ್ಮಯ್ಯ ತಾಯಿಯ ಮಾತನ್ನು ಕೇಳೋ, ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ.
ಅಮ್ಮ ಪಾಂಡವರ ಪಟ್ಟದ ದರ್ಶಿಯಾದ ಅಮ್ಮ ಕಂದ ಯುದ್ಧದಲ್ಲೇ ಜಯ ಅಪಜಯಗಳ ದಾರ ದಿನವಲ್ಲ, ಕ್ಷತ್ರಿಯನಾದ ಮೇಲೆ ಯುದ್ಧದ ಬೀಜಿಗೆಂದು ಶಾಶ್ವತವಾದ ಕೀರ್ತಿ ಕೊಂದು ತಂದು ಕೊಳ್ಳುವುದು ಚೆಲ್ಲವಲ್ಲ. ಓಹೋ ಜನನೇ, ಕಂದ ಒಂದು ಪಕ್ಷ ಯುದ್ಧದೊಳೆ ಮಡಿದರೆ ವೀರ ಸ್ವರ್ಗದ ಪ್ರಾರ್ಥನೆ ಪಡಿವೆ. ಇದು ಮಾತ್ರ ಖಂಡಿತ ಒಂದು ತಿಳಿ. ಜನ್ಮ ಜನ್ಮಾಂತರ ಕಾರ್ಯಗಂಬಿಟ್ಟು ಏಟೆಗಳಂತೆ ಮಂದಿರದಲ್ಲಿ ನಿಲ್ಲವರು ಕ್ಷತ್ರಿಯಾದವರಿಗೆ ಭೂಷಣವನ್ನು ನೋಡಿ. ಓಹೋ ಜನನೇ, ಅಲ್ಲಿರಪ್ಪ ಅಲ್ಲಿರೋ ಸ್ವಲ್ಪ ಅಲ್ಲಿರೋ ಕರದೋಳ ಬೆಲ್ಲ ಜಯಂಕರಿಸುತ್ತ ವೈದ್ಯದೋಳು ಬುಕ್ ಬುಗ್ಲಿಗೆಂದು ರಣಬೇರಿ ಓಡಿಸುತ್ತ ತದ್ದಸ್ವದ ರಕ್ಷಣಕ್ಕೆ ಹೊರಡುವೆ ಜನನಿ. ನನ್ನ ಪ್ರಾಣ ಸತಿ, ನೀನು ಏನು ಹೇಳಿದರೂ ನಾನು ನೇಮಿಸಿಕೊಂಡ ಅಶ್ವಮೇಧ ಯಾಗವು ನಿಲ್ಲುವಂತಿಲ್ಲ. ಆದ ಕಾರಣ ಗಜನಿಗೆ ಆಶೀರ್ವಾದ ಮಾಡಿ ಕಳಿಸು. ನೀನು ನಿನ್ನ ಪಂಚ ಅವತಾರದಿಂದ ಮೊದಲನೇದಾದ ಪರಮ ಅವತಾರವನ್ನು ಧರಿಸಿ ನಮ್ಮ ಯಜ್ಞಾಸವು ಸಕಲ ದೇಶಗಳನ್ನು ತಿರುಗಿ ನಮ್ಮ ಪುರಮನ್ನು ಸೇರುವ ತನಕ ನೀನು ಯಜ್ಞ ದೀಕ್ಷೆಗಳಾಗಿ ಕುಳಿತುಕೋ. ರಮಣಿ ಕಲಿಕೆರ ವಾಣಿ. ಅಲ್ಲಿರಪ್ಪ ಒಂದು 5 ನಿಮಿಷ ಅಲ್ಲಿರ ಸಾರಥಿ ಬಹುಮತಿ ಜಾಗೃತಿಯಿಂದ ಎನ್ನ ಮಂಟಪಂ ಕಟ್ಟಿಸು ಪುರವಿತರಂ ಬರಿ ಹೇಳು. ಆಗಲಿದೇವ ಯಜ್ಞಾಸವಂ ತಂದು ಏಕದತ್ತ ಪ್ರಕಾರವಾಗಿ ಪೂಜಿಸಿ ವಿಶ್ವಕರ್ವನಿಂದ ಬಂಗಾರದ ತೆಗಡಿಯ ಮೇಲೆ ನಮ್ಮ ವೀರ ಲಿಖಿತಮಂ ಕೆತ್ತಿಸಿ ಅಷ್ಟದ ಪಣೆಯಲ್ಲಿ ಕಟ್ಟಿಸು ಸಾರಥಿ ಅತಿ ಜಾಗೃತಿ. ನಮ್ಮ ಇಷ್ಟೊತ್ತಾಗಲೇ ಬಹುಮತಿ ಕಾಯ್ತು ನಮ್ಮ ತಂದರು ಪದ ಆಡ್ತಾರ ಪದೊಂದು ಆಡ್ಬಿಟ್ರು ಮಷಿನ್ पानी ಕುಶಲ ಪಾಣಿ ನೇನೆ ತ್ರಿವೇಣಿ ಅಭಯವನೇಣೆ ಹಂಬ ಭವಾನೆ ಅಭಯವನೇಣೆ ಹಂಬ ಭವಾನೆ ಸಕಲ ಶಂಕರ ಚೀನೆ ತಾಯೇ ಚಕಲ ಸರಂಕಳ ಕರುಣಿಸುತ್ತಾಯೆ ಓಂಕಾರ ಜನನಿ ಭವಾನಿ ಜಯ 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 ಜನನಿ ಭವಾನಿ ಓಂಕಾರ ಜನ ಓಂಕಾರ ಓಂಕಾರ ಜನನೇ ಪಾಂಡವರ ಕುದುರೆಗೆ ಜಯವಾಗಲಿ, ಪಾಂಡವರ ಕುದುರೆಗೆ ಜಯವಾಗಲಿ. ಅಹೋ ತಮ್ಮನಾದ ಧನುಂಜಯ, ಅಣ್ಣನಾದ ಧರ್ಮನಂದನ ಅಶ್ವದ ರಕ್ಷಣೆಗೆ ಹೊರಟು ಅಶ್ವನಂ ಕಟ್ಟಿದ ವೀರರಂ ಜಯ ಜಯ ಜಯಶೀಲನಾಗು ತಮ್ಮ ಇದ ನಿನಗೆ ನೇಮ. ಬಳಿ ಬಳಿಯ ಅಣ್ಣನಾದ ಧರ್ಮರಾಯನ ಮಾತಿನ ಪ್ರಕಾರ ದಂತ ಕದನ ಪ್ರಸಿದ್ಧರೊಡನ ಅಗ್ರಗಣ್ಯನಾದ ಗಂಡುಗಳಿಗೆ ಆಂಡೀವಿ ಎಂಬ ದುರಾಗ್ರಗಣ್ಯನಾದ ಪಾರ್ಥನ ಈ ಅಶ್ವದ ಬೆಂಬಲಿಗಾಗಿ ಹೊರಟಿರುವನ ಎಲ್ಲ ಸಾರಥಿ ತತ್ಪಾಂಡವರ ಅಶ್ವವನ್ನು ಧೀರರಾದವರ ಕಟ್ಟಿ ಅಶ್ವದ ಬೆಂಬಲಿಗೆ ಬಂದ 3 ಲೋಕದ ಗಂಡ ಎಂದು ಬಿರುದಾಂಕಿತವ ಪಡೆದ ಕಲಿಪಾರ್ಥನವಂ ಜಯಿಸಬೇಕೆಂದು ಇಲ್ಲವಾಯಿತೆಂದರೆ
ಬರ್ಲ ಸುಧರ್ಮ ಮಾರ್ಚ್ 21 ತೇಕಲಕೋಟೆ ರತಿ ಕಲ್ಯಾಣಿ ನಾಟಕವನ್ನು ಆಡ್ತಿರುವರು ಪಂಪಸ್ವಾಮಿ ಅವರು ನಮ್ಮ ಉಮಕ್ನರಿಗೆ ಹಾಗೂ ಗೀತಮ್ಮಕ್ನರಿಗೆ ವೈಟ್ ಸುಮಾರ್ಗೆ ಕರ್ವಸ್ಗೌಡ್ರಿಗೆ ನಾಗೇಶಣ್ಣನಿಗೆ ಯಲ್ಲಪ್ಪನಿಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ 5,000 ರೂಪಾಯಿಗಳನ್ನು. ಕರ್ಕೊಂಬರಪ್ಪ. ಒಳಗುಂದೆ ಗ್ರಾಮದಲ್ಲಿ ಅಭಿಮಾನಿ ಕಾಳಗ ಆಟ ಆಡಿದವರು ಪಾತ್ರಧಾರರು ಸಿದ್ದಪ್ಪ ಮಾಸ್ಟರಿಗೆ ಕೃಷ್ಣ, ಅರ್ಜುನ, ಭೀಮ, ದ್ರೋಣ, ಕುರುಕುಂದೆ ಅಂಕಪ್ಪ, ಎಚ್ ನಾಗರಾಜು, ಎಚ್ ಅಂಪಯ್ಯ ಇವರು. ಒಳಗುಂದ ಗ್ರಾಮದಲ್ಲಿ ಸಿದ್ದೇಶ್ವರನ ಜಾತ್ರೆಯ ಅಂಗವಾಗಿ ಅಭಿಮಾನ್ಯ ಕಾಳಗವನ್ನು ಆಡಿರ್ತಕ್ಕಂಥ ನಮ್ಮ ಕಾಗಿ ಸೇವರು ಮತ್ತು ಅರ್ಚನ ಪಾತ್ರ ಮಾಡತಕ್ಕಂಥ ಯುವಕನು ಮತ್ತು ಇನ್ನು ಉಳಿದ ಬಾಲಕರು ಎಲ್ಲರೂ ಸೇರಿ ನಮಗೆ ಅಲ್ಪ ಕಾಣಿಕೆಯಾಗಿ 2,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದರಾದ ಕಾರಣ ಆ ಸಿದ್ಧಲಿಂಗೇಶ್ವರನ ಕರುಣ ಕಟಾಕ್ಷವನ್ನು ಮತ್ತು ಈ ಗೆಜ್ಜಳ್ಳಿ ಗ್ರಾಮದಲ್ಲಿ ನಮಗೆ ಸರ್ವರಿಗೆ ಮಾತೆಯಾಗಿ ಬಂದಿರತಕ್ಕಂಥ ಇವತ್ತಿನ ದಿನ ದ್ಯಾವಮ್ಮ ದೇವಿಯು ಅವರಿಗೆ ಬೇಡಿದ ಇಷ್ಟಾರ್ಥವನ್ನೇ ಕೊಡಲೆಂದು ನಾನು ಆರಿಸುತ್ತೇನೆ. ನಿಧಾನ ಮಾಡ್ರ ಮಾತು ಹೇಳ್ಮೇಲೆ ಹಾಕ್ಬೇಕು. ಯಾರಿಗೆ ಅಂತ ಹಾಕ್ತಾರಲ್ಲ ಏನಾದರಿದ್ದು ಅಳ್ಳೆ ಬಂದ ನಿಂತಾನೋ ಇದೆ ಊರಾಗ, ಅಳ್ಳೆ ಬಂದ ಕುಂತಾರೋ ಇದೆ ಊರಾಗ, ಏನಾದರಿದ್ದಪ್ಪ ನಮ್ಮ ಊರಾಗ, ಅಳ್ಳೆ ಬಂದ ನಿಂತಾರೋ ಇದೆ ಊರಾಗ, ಅಳ್ಳೆ ಬಂದ ಕುಂತಾರೋ ಇದೆ ಊರಾಗ. ನಮ್ಮ ಒಂದ ಬಾಗಿಲಿಯ ಮಂಪೈ ಸ್ವಾಮಿಯವರು ಪೆಟ್ಟಿಗೆ ಮಾಕ್ ಬರ್ಬೇಕಂತ ವಿನಂತಿ ಎಲ್ಲರೂ ಕೇಳ್ತಿದ್ದಾರೆ.
ಪಪ್ಪಾಯಿ ತಾತ ಶೈಲಾಜ್ ಕರ ಪಲ್ಲವೆಂಪಿಡಿದ ಬಂದವೇ ರಾಜವೇ ನಮ್ಮ ತಾವು ನಮಗೆ ಪಾಲ್ಗೆದರಿಗೆ ಓ ರಾಜನ ತಮ್ಮನು ತಾವು ನಮಗೆ ಎಲ್ಲ ವಿಚಾರ ಎಳ್ಳವನ್ನ ಕೇಳ ನಮ್ಮ ದಾವಮ್ಮವ್ವನ ಗುಡಿಯ ವಿಚಾರ ಎಲ್ಲ ವಿಚಾರ ದೇವ ಆ ದೇವಿಯ ಗುಡಿಯ ದರ್ಬಾರವನ್ನ ನೋಡಿದೀಯನಲೇ ದೇವ ಎಲ್ಲ ವಿಚಾರ ದೇವ ನಮ್ಮ ಊರ ದಾವಮ್ಮವ್ವನ ಗುಡಿ ಕೃಪದಿಂದ ನಮ್ಮ ಹಿರಿಯರು ಎಲ್ಲರ ಗುಡ್ಡ ಗೆಜ್ಜಳ್ಳಿಯಲ್ಲಿ ಸರಿ ಸಮಾನವಿಲ್ಲ ಎಂದ ಮಂಡ ಎಮ್ಮೆತ್ತಿ ಮೆರಳುತ್ತಿರುವ ಯಾವ ಕುಲದವರು ಭೇದವಿಲ್ಲದ ನಮ್ಮ ದಾವಮ್ಮವ್ವನ ಗುಡಿಯ ಓಪನಿಂಗ್ ಮಾಡಿರಲಿಲ್ಲ ಚಾರ ಬಳಿರಿಯಲ್ಲ ಈ ಮನ್ನವ ದೇವ ಗಡ್ಡ ಗಡ್ಡಕ್ಕೆಂತ ಜೀವತ್ತನಿಯ ಮಾಟಬಗೆಂತ ಕಡ್ಡ ಪರಾಕ್ರಮವ ಕೋಪವೇ ಚಕ್ಕ ಪಡ ವಿಭಾರವಂ ಪತ್ತಾದಿ ಚೇಚಗೆಲ್ಲತ್ತಿ ಒಳಗೆ ಅಡಿಗೆರ್ತ ಮಾನ್ಯಕ್ಕೆ ಕಡು ಬರದಿ ತಲೆಯ ಒಡೆದ ಪಟ್ಟಣ ಎಂದ ಕಡೆಗೆ ಜಿಡಿದಾಡಿದ ಎಲ್ಲ ಮನ್ನವ ಎಂತ ದೊಡ್ಡ ವಿಕ್ರಮಾನ್ವಿತನ ಮುಂಭಾಗದೊಳಗೆ ನಿಂತ ಎಡ್ಡವಲ್ಲದ ಗುಡಿ ನೀಚಗಳನ್ನು ತಿರುಗಿ ತೀಡತ್ತ ಮಾತನಾಡುವುದಕ್ಕೆ ನೀನದಾವಳೆ ನರಳೆ ಓ ದೇವ ನಾವು ದಾರಂದರೆ ಉಪ್ಪಿಟ್ಟಮ್ಮ ಊರಿನಲ್ಲಿ ಕೇಸರಬಾತಮ್ಮ ಕ್ಷೇತ್ರದಲ್ಲಿ ಜಿಲೇಬಮ್ಮ ಜಿಲ್ಲೆಯಲ್ಲಿ ನಾಗಟ್ಟಮ್ಮ ನಗರದಲ್ಲಿ ಪೂರಿಯಮ್ಮ ಪಟ್ಟಣದಲ್ಲಿ ರಕ್ತ ರಾತ್ರಿ ಎಂಬ ನಾಟಕದಲ್ಲಿ ಕುರುಕ್ಷೇತ್ರಮ್ಮ ಯುದ್ಧದಲ್ಲಿ ಬಾಲಟಮ್ಮ ಗ್ರಾಮದಲ್ಲಿ ಸಾರತನ್ನವರಲ್ಲಿ ದೇವ ಹೇಳಬೇಕತ್ತಮ್ಮ ನಮಗಿದವಿಲ್ಲೇ ಸಾರಥಿ ಶೃಂಗಾರವಾದ ರಂಗಮಂಟಪಕ್ಕೆ ಬಂದಿರುವ ಕಾರಣವೇನೆಂದರೆ ಅದೇನು ದೇವ ಸಾರಥಿ ಹೋಗುದಿ ನವಿಲಿನ ನಾದ ಮಂದಾರ ನಂದ ನಂದನಾಥ ಸಂಪತ್ಕರನ ಕರ ವಿರಾಜಮಾನ ಚಾಂದ್ರತ್ತರ ಚಂದ್ರಿಕರ ಕರ್ಪೂರ ಕುಂಡ ಮಂದಾರ ಪಿಂಡೀರ ಪಿಂಡಂಗ ಪಂಡಿರಾಗಿ ಕಟ್ಟುಗೊಂಡ ಸಮಂಡಿತ ನಿಖಿಲೇಳ ಚಂಪಕ ನಗರವಂತ ಧರ್ಮದಿಂದ ಪರಿಪಾಲಿಸುವ ಬಳಿರಿಯ ಎಲ ಈ ಸಾರಥಿ ಹಂಸಪ್ತ ಜನ ರಾಜನ ಕುಮಾರ ಲೋಕೈಕ ವೀರ ಸುತನ್ವನ್ನಂಬುವ ಧೀರ ವೈರ್ಯದ ನಾಟಿತ ಎನ್ನ ಹೆಸರ ಜಾಗೃತಿಗಿಂದ ಜೈವೇರಿ ಎನ್ನ ನಡೆಸಲ ವಿಚಾರ ನನ್ನ ಕುರಲೆಲ್ಲ ಹಾಕಿಸಿ ಬಿಡುವ ಜಾಜಮಲ್ಲಿ ತಾವು ಸುಧಾರಣ ಮಹಾಭೂತರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಾರ್ಥವನ ದೇವಾದಿಗಳು ಪ್ರಭಾವ ಬಳಿರೆಯಲ ಈ ಸಾರಥಿ ಶೃಂಗಾರವಾದ ರಂಗಮಂಟಪಕ್ಕೆ ಬಂದಿರುವ ಕಾರಣವೇನೆಂದರೆ ದೇವ ಗೆಜ್ಜಳ್ಳಿಯ ಊಟಕ ಒಡೆದಂಗ ಹುಲಿಯ ಗುಟಕ ಸೋಲಿಲ್ಲದ ಸರದಾರ ಕುರಿಕಾಯ ಊಟಗನೆಂದ ಈ ಜನಕ್ಕೆ ತಿಳಿಯದಂತ ಜಗತ್ತನಿಗಳನ್ನು ಮಾಡಲ ಈ ಸಾರಥಿ ಮುದಿ ಈ ಸಾರಥಿ ಯಾವುದಾರೆಂದರೆ ಏಂದ್ರ ನಂದನ ಅಭ್ಯರ್ಥಿಯನ್ನ ಕೆಟ್ಟವನ್ನ ಮಾಟಪಥಕ್ಕೆ ಹೋಗಬೇಕಾದ ಕಾರಣ ಚಮರ ಚಂದಿದ್ದನ್ನಾಗಿ ವೈಭೋಗದಿಂದ ಬರಣವಾಯಿತು ಕಂಡಿಗಳ ಈ ಸಾರಥಿ ಒಳ್ಳೆಯ ಬಹುಮತಿ ಈ ಪೀಠವನ್ನು ಜಾಗೃತಿ ಒಳ್ಳೆಯ ಬಹುಮತಿ ಮುಂದೇನು ಇಚ್ಛೆ ಎತ್ತಿಸಿ ಅದು ಉಚ್ಚತ ಬಳಿರೆಯಲೈ ಸದ್ಗುಣ ಭೂಷಿತನಾದ ಎಲೈ ಸೂತ ಸುಜನ ಸಂಪ್ರೀತ ದೇವ ಎಲ ಸಾರಥಿ ಹೋಗುದಿ ಈಕೋ ಎನ್ನಮ್ಮುವ
ಒಂಬತ್ತ ತಿಂಗಳ 30 ಪ್ರೀತಿಗಿಂದ ಎತ್ತ ವೀರ ಮಾತೆಯ ಮಂದಿರಕ್ಕೆ ಅರ್ಥಾರ್ಥಿಗಿಂದ ಹೋಗಿರಲಿದೆ ಎಲ್ಲ ಸಾರಥಿ ಹೌದಿ ತತ್ಕಾರಣ ಜಾಗೃತಿಗಿಂದ ಎಣ್ಣೆಯ ಛತ್ರತರ ಮಹಾಭಾರತಕ್ಕೆ ಉತ್ತಮ ತುರಂಗಳ ಮಂದಿಸಲ ಈ ಸಾರಥಿ ಅತಿ ಜಾಗೃತಿ ಹೋಗುದಿ ಒಳ್ಳೆಯದು ಬಾಬುದಿ ಈ ಬೀಡೋ ನನಕ ಜಾಗೃತಿ ದಡಪ್ಪ ಅಲ್ಲಿ ಹಂಗೆ ಬೇಸ್ ಕಟ್ಟಿಗೆ ಬೇಸ್ ಕುಂತ್ಕ ದಡಪ್ಪ ಫಸಲ್ ಬಂಡೆ ಈರ್ನಾಗಪ್ಪ ಅವರು ಈ ಪುಷ್ಪಮಾಲೆಯನ್ನು ಸುಧಾನ್ ಮಹತ್ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಮಹಾದೇವ ದೇವ ಮಹಾದೇವ ನೀಡುದಯ ಭಾವ ದೇವ ಮಹಾದೇವ ಮಂಗಳ ಚರಿತ ಸುಗುಣ ಪೂಜಿತ ವಂದೇ ವಂದಿತ ಪಾವನ ಚರಿತ ಮಂಗಳ ಚರಿತ ಸುಗುಣ ಪೂಜಿತ ವಂದೇ ವಂದಿತ ಪಾವನ ಚರಿತ ತುಂಬರ ಮುನಿವರ ಪಾದ ಪೂಜಿತ ತುಂಬರ ಮುನಿವರ ಪಾದ ಪೂಜಿತ ಶಂಭೋ ಶಂಕರ ಸೋಮನಾಥ ಶಂಭೋ ಶಂಕರ ಸೋಮನಾಥ ಮಹಾದೇವ ನಮ್ಮ ಜನನಿ ಸೌಖ್ಯಪ್ರದಾಯಿನಿ ಶುಭವಾದ ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ ಅಮ್ಮಯ್ಯ ತನಯ ಧನುರ್ಧಾರಿಯಾಗಿ ನೀನು ಹೋಗುವುದಿಲ್ಲಿಗೆ ಪುತ್ರ ನನ್ನ ಹೋಗುವ ಪಯಣದ ಘಾಟ ನಿನಗೆ ತೆಕ್ಕೆ ಬೇಕು ಜನನಿ ತಾಯಿಯ ಮುಂದೆ ತಿಳಿಸಬೇಕು ಕಂದ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಮಾತೆ ಕಂದ ಅಮ್ಮಯ್ಯ ಹಾಗಾದ್ರೆ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳ ಜನನಿ ಪಂಪಾಯ್ ತಾತ ಅರ್ಜೆಂಟಾಗಿ ಬರ್ಬೇಕು ಪಂಪಾಯ್ ತಾತ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎನ್ನಯ ಎಳೆಯ ಅಮ್ಮಯ್ಯ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎನ್ನಯ ಎಳೆಯ ನಿನ್ನ ಪಯಣ ತಿಳಿಸುವರ ನಿನ್ನ ಪಯಣ ತಿಳಿಸುವರ ಕೇಳು ನಿನ್ನನು ಕಂಡನೆ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎನ್ನಯ ಎಳೆಯ
ದಕ್ಷ ಕಂದನೇ ತನಯ ಕಂದ ಕಡೆಗಾಲ ಭೈರವರಂತೆ ರಥಾರೂಢನಾಗಿ ಕರದಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಚತುರಂಗ ಬಲವನ್ನೇರಿ ಪುತ್ರ ತಾಯಿಯ ಮುಂದೆ ತಿಳಿಸದೆ ಆತರದಿಂದ ಹೋಗುವ ಭೈರವಲ್ಲಿಗೆ ಪುತ್ರ ಕೋಮಲ ಗಾತ್ರ ಔಹೋ ಜನನಿ ಅಮ್ಮ ಮಾತೆ ಪರಮ ಪ್ರಖ್ಯಾತ ಔಹೋ ಅಮ್ಮಯ್ಯ ಸ್ವರಬಲ್ಲ ತಿಮಿರ ಮಾರ್ದಂಡ ಚಂಡ ಪ್ರಚಂಡ ನೆಂಚ ಮರಿವ ಮೋರ ಲೋಕದ ಗಂಡ ಗಾಂಡಿವಿ ನಮ್ಮ ಮಧ್ಯಮ ಪಾಂಡವನ ಯಜ್ಞದ ಕುದುರೆ ಔಹೋ ಅಮ್ಮಯ್ಯ ಸ್ವಾಮಿ ಕಟ್ಟಿದ ತಿಟ್ಟ ಸುತನ್ಮನವಂ ನೆಟ್ಟಲ ಬಗಲ ಮರದ ಗುಪ್ಪಟ್ಟ ಕಟ್ಟಿದ ಕುದುರೆಯ ಬಿಡಿಸಿಕೊಳ್ಳಬೇಕೆಂದು ಸಿಟ್ಟಿನಿಂದ ಎನ್ನೇಳ ಕದನಕ್ಕೆ ಬಂದ ಕಿರೀಟಿ ಹೊಡೆದ ಔಹೋ ಜನನಿ ಎನ್ನೆಯ ಪಟುತರ ಪರಾಕ್ರ ಕೋಪ ವೀರವೇಶು ತೋರಿಸುವನು ಮಾತೆ ಔಹೋ ಜನನಿ ನಿನ್ನನ್ನು ಸಂತೋಷಪಡಿಸುವನು ಮಾತೆ ಥಟ್ಟನೆಯನ್ನ ಅಪ್ಪಣೆಯನ್ನು ಕೊಟ್ಟು ಕಳಿಸಿ ಜನನಿಯೇ ಸೌಖ್ಯಪ್ರಾಯನೇ ಕಂದ ಅಮ್ಮಯ್ಯ ನಿನ್ನ ವಿಚಾರ ಕೇಳಿ ನನಗೆ ಆಶ್ಚರ್ಯವಾಯಿತು ಹದಿಯತಕ್ಕೆ ಆಚಾರ ಆಗಿರುವ ಜನನಿ ಕಂದ ಪಾರ್ಥನನ್ನ ಗೆಲ್ಲುವೆಯ ನನ್ನನ್ನೇನಾದ್ರೆ ರಣಗೇಡಿ ಎಂದು ತಿಳಿದಿರುವೆ ಹೇಗೆ ಮಾತೆ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಜನನಿ ಲಾಭವಿಲ್ಲ ನಿನ್ನಯ ಕಾರ್ಯ ಪಾಂಡವರ ಕಾಯುವ ಹರಿಯ ಕರತರಲು ಮಾಡು ಪಾಯ ಮೆಚ್ಚುವನ ನಿನ್ನ ಕಾರ್ಯ ಲಾಭವಿಲ್ಲ ನಿನ್ನಯ ಕಾರ್ಯ ಪಾಂಡವರ ಕಾಯುವ ಹರಿಯ ಕರತರಲು ಮಾಡು ಪಾಯ ಮೆಚ್ಚುವನ ನಿನ್ನ ಕಾರ್ಯ ಹರಿಯ ಕಂಡರೆ ಪುಣ್ಯ ಫಲವು ಹರಿಯ ಕಂಡರೆ ಪುಣ್ಯ ಫಲವು ಜನ್ಮವೋ ತನಯ ಆಲಿಸಿನ ನುಡಿಯ ತನಯ ಸುರೇಶ್ ಕಂದ ಔಹೋ ಜನನಿ ಈ ನಿನ್ನ ಕಾರ್ಯವೋ ಲಾಭವಿಲ್ಲ ಹದಿಯತಕ್ಕೆ ಲಾಭವಿಲ್ಲ ಮಾತೆ ಏತಕ್ಕೆಂದರೆ ಅದು ಏತಕ್ಕೆ ಜನನಿ ಪಾರ್ಥನ ಪಂಥವನ್ನು ತೊಟ್ಟು ಹೋಗುತ್ತನೆಂದು ಹೇಳಿದೆಯಲ್ಲ ಜನನಿ ಕಂದ ಭಾರತದಲ್ಲಿ ಪಂಥವನ್ನು ತೊಟ್ಟಲ್ಲಿದ್ದರೆ ಏನು ನಿನ್ನ ಕೂಡ ತೊಟ್ಟಬೇಕು ಹೇಗೆ ಮಾತೆ ಕಂದ ಜನನಿ ಹೆತ್ತ ಮಗನಾಗಿ ಹೆತ್ತ ತಾಯಿ ಮುಂದೆ ಮಾತನಾಡುವ ರೀತಿ ನೀತಿ ಏನಿದು ಎತ್ತ ತಾಯಿ ಮುಂದೆ ಆಡುವ ಮಾತು ರೀತಿ ಜ್ಯೋತಿದಿಂದಲೇ ಹೇಳುತ್ತಿರುವನ ಮಾತೆ ಕಂದ ಜನನಿ ಪಾರ್ಥನಿಗೆ ಬೆಂಗಳೂರಾಗಿ ಆ ಶ್ರೀಕೃಷ್ಣ ಪರಮಾತ್ಮನಿರುವನನು ಆ ಪಾರ್ಥನಿಗೆ ಶ್ರೀಕೃಷ್ಣ ಪರಮಾತ್ಮನ ಬೆಂಬಲವಿದ್ದರೆ ನನಗೆ ಎತ್ತ ತಾಯಿ ಎತ್ತ ಜನಕನ ಆಶೀರ್ವಾದ ಒಂದೇ ಸಾಕಲ್ಲ ಮಾತೆ ಕಂದ ಜನನಿ ತಾಯಿಯ ಮಾತನ್ನು ಕೇಳು ಪಂಥವನ್ನು ಇಲ್ಲಿಗೆ ನಿಲ್ಲಿಸು ಪುತ್ರ ಕೋಮಲ ಗಾತ್ರ ಔಹೋ ಅಮ್ಮಯ್ಯ ಅಮ್ಮ ಜನನಿ ತ್ರಿಲೋಕ ಪಾವನೆ ಜನ್ಮ ಎತ್ತಿದ ಬಳಿಕ ಮುಖಂದನ್ನವಂ ಕಾಣದಿರುವ ಈ ದೇವು ಇದ್ದೇನು ಸಾರ್ಥಕವನ್ನು ಹೇಳಿದೆಯಲ್ಲ ಹೌದು ಆ ಮಾತು ಸುಳ್ಳಲ್ಲ ಔಹೋ ಅಮ್ಮಯ್ಯ ಕಂದ ಜಗಜಾಚನನ್ನ ಮಟ್ಟಿಗೆ ಬರಮಾಡಿಕೊಳ್ಳ ಬರಬೇಕೆಂದರೆ ಇದಕ್ಕೊಂದು ಉಪಾಯ ಉಂಟು
ಜನನೇ ಕುಮಾರ ಅದು ಏನೆಂದರೆ ಅದೇನು? ಕೈ ಎಡದ ಎಳೆದರೆ ಮೈತಾನೆ ಬರುವುದೆಂಬ ಶ್ರೀಕೃಷ್ಣ ಮೈದುನನಾದ ಅರ್ಜುನನ ಕಾಯನ್ನು ನೋಸಿದರೆ ತದ ಜಾತಿಯನ್ನು ಕಾಯುವುದಕ್ಕೆ ತಾನೇ ಸಾರಥಿಯಾಗಿ ಬರುವನಲ್ಲ ಮಾತೆ. ಓಹೋ ಅಮ್ಮಯ್ಯ, ಕಂದ ತತ್ಕಾಲದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ನಾವೆಲ್ಲರೂ ಕಾಣಬಹುದು. ಇದಕ್ಕೆ ಸಂಶಯವೇನು ಮಾತೆ? ಲೋಕ ಕಂದ, ಜನನೇ ಈ ನಿನ್ನ ಹಠವು ಸರಿಯಲ್ಲ. ಹೇತಕ್ಕೆ ಸರಿಯಲ್ಲ ಮಾತೆ? ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳ ಜನನೇ. ಗೋವು ತನ್ನ ಕಾರವನ್ನ ಬಯಸಿ ಹೊರಕೊಟ್ಟ ನನ್ನ ಸೆರಗೆ ಆತನ ಬೆಂಬಲವಾಗಿ ಅದು ಬರುವ ತಾನಾಯೇ. ಕೇಳುತ್ತಿರುವೆಯಾ? ಕೇಳ್ತಿರುವನಲ್ಲ ಮಾತೆ. ಗೋವು ತನ್ನ ಕಾರವನ್ನು ಬಯಸಿ ಹೊರಕೊಟ್ಟ ನನ್ನ ಸೆರಗೆ ಪ್ರಾರ್ಥನಾ ಬೆಂಬಲವಾಗಿ ಅದು ಬರುವ ತಾನಾಯೇ. ಎನ್ನ ಮಾತು ನಮ್ಮುಲೆ, ಎನ್ನ ಮಾತು ನಮ್ಮುಲೆ, ಕೇಳಲು ಕನ್ನಡೇ ತನಯ ಕಂದ, ಜನನೇ ಗೋವು ತನ್ನ ಕರವನ್ನು ಬಯಸಿದಂತೆ ಪಾರ್ಥನ ಬೆಂಬಲವಾಗಿ ಶ್ರೀಕೃಷ್ಣ ಪರಮಾತ್ಮನು ಹಗಲಿರಳು ನೆರಳಂತೆ ಕಾಪಾಡಿಕೊಳ್ಳುವನು. ಜನನೇ ಕಂದ, ಆ ಪ್ರಾರ್ಥನೆಗೆ ಬೆಂಬಲಕ್ಕೆ ಶ್ರೀಕೃಷ್ಣ ಪರಮಾತ್ಮನಂದು ಇರುವನೆಂದು ಹೇಳಿದೆಯಲ್ಲ, ಸಹಜವಾಗಿ ನಾನು ಏನು ಹೇಳಿರುವನು ಮಾತೆ? ಏನು ಹೇಳ್ತೀವಿ? ನನ್ನ ಬೆಂಬಲಕ್ಕೆ ಎತ್ತ ತಾಯಿ ಎತ್ತ ತಂದೆ ಆಶೀರ್ವಾದವಿದ್ದರೆ ಸಾಕು ಎಂದು ಹೇಳಿರುವನಲ್ಲ ಮಾತೆ. ಕುಮಾರ, ಜನನೇ ಒಂದು ವೇಳೆ ನೀನು ಯುದ್ಧವನ್ನು ಮಾಡಲಾರದೆ ಹಿಂದಿರುಗಿ ಬಂದರೆ ತಂದೆ ತಾಯಿಯೋಳು ಬಂದು ಬಳಗರಿಗೆ ಸರಿ ಗೆಳತಿರೋಳು ನಾನು ಮುಖವನ್ನು ಹೇಗೆ ತೋರಿಸಬೇಕು? ಜನನೇ ಕಂದ, ಈ ನಿನ್ನ ಮಗನು ಏನಾದರೂ ಸಾಮಾನ್ಯವನೆಂದು ತಿಳಿದಿರುವೆ ಏನು ಮಾತೆ? ಪಾರ್ಥನನ್ನ ಸಾಮಾನ್ಯವೆಂದು ತಿಳಿದುಕೊಂಡಿರುವೆಯಾ? ಆ ಪಾರ್ಥನೆಂಬ ರಣಗೇಡಿಯ ಸುದ್ದಿ ನನ್ನ ಮುಂದೆ ತಿದ್ದಿ ಹೇಳಬಾರದೆಂದು ಈಗಲೇ ಹೇಳಿರುವನಲ್ಲ ಮಾತೆ. ಕಂದ, ಜನನೇ ಕೃಷ್ಣ ಅರ್ಜುನನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಜನನೇ ಆ ಪಾರ್ಥನ ಸುದ್ದಿಯನ್ನು ಮುಂದೆ ಸುದ್ದಿಯಾಗಬಾರದೆಂದು ಈಗಲೇ ಹೇಳಿರುವನಲ್ಲ ಮಾತೆ. ಕೋಪವನ್ನು ಸೈರಿಸು. ಔಹೋ ಮಾತೆ, ಶತ್ರುನಲ್ಲಿ ಹೋಗುವುದಕ್ಕೆ ಒಳ್ಳ ಕಾರ್ಯಕ್ಕಲ್ಲ ಅವನನ್ನು ಸಂಬರಕ್ಕೆ ಹೋಗುತ್ತಿರುವನಲ್ಲ ಮಾತೆ. ಈ ವಿಚಾರವು ಸರಿಯಲ್ಲ ಕುಮಾರ, ವೀರಾಧಿವೀರ. ಪಂಪಸ್ವಾಮಿಯವರು ಅರ್ಜೆಂಟ್ ಆಗಿ ಬರ್ಬೇಕು. ಪಂಪಸ್ವಾಮಿಯವರು ಕಂದ, ನನ್ನ ಕಟ್ಟನ್ನ ಕಿತ್ತಿಯಂ ಕೇಳಿ ಅಮ್ಮಯ್ಯ. ಕುಮಾರ, ನನ್ನ ಕಟ್ಟನ್ನ ಕಿತ್ತಿಯಂ ಕೇಳಿದ್ದ ಮಾತ್ರದಲ್ಲ ಮತ್ತಟ್ಟ ಕೋಪಗ್ನಂ ನತ್ತರಸಲಾರದ ಮಾತೆ. ಅವು ಅಮ್ಮಯ್ಯ, ಕಂದ, ಪೊತ್ತಿಯ ಮೇಲೆ ಎನ್ನ ವೀರವ್ಯಾಸಂ ಕೇಳಿದ ಮಾತ್ರದಲ್ಲ ಚಕತಳ್ಳಗಿರುವ ಯಾವತ್ತ ಪಟ ಪಟ ತಮರು ಶಂಕಮಾನ ಚವಂತಾಲದ ಬಿಂಕವಂ ಕಳೆದು ಮಂಕುಮತಿಗೆಂದನಿಸುವರ ಮಾತೆ. ಜನನೇ ಕಂದ, ಇಂಥ ಪಟುತರ ಪರಾಕ್ರಮನಾದ ಈ ನಿನ್ನ ಮಗನ ಮುಂದೆ ಆ ಜಡಮತಿಗಳಾದ ಕೃಷ್ಣ ಅರ್ಜುನರ ಅಧಿಕವನ್ನು ನನ್ನ ಮುಂದೆ ಸಾಗಿಸಿದೆಯೇನು ಮಾತೆ? ಕಂದ, ಈಕೋ ಈ ಕಾಲರ್ಧನ ಮತ್ತಕ್ಕೆ ಆದಿತ್ಯ ಶುಭಪಟ್ಟು ಹಿಂದಿರುಗುತ್ತಾನೆ. ತತ್ಕಿಷ್ಟ ಮೈದುನರ ಸಾಮರ್ಥ್ಯಕ್ಕೆ ನಾನೇನು ಭಯಪಡುವನು ಹೇಗೆ ಜನನಿಯೇ? ಸೌಖ್ಯ ಪ್ರದಾಯನೇ
ಜನನಿ ಹೇಳುವುದ ಕೇಳು. ಮಗನೇ ಜಗತಿ ಮಹಾವೀರನೇ ವೀರಸೆ ಧನ್ವನೇ, ಮಗನೇ ವೀರಸೆ ಧನ್ವನೇ, ಮಗನೇ ಕಂದ ಅರ್ಜುನನ್ನು ಗೆದ್ದು ಬರಬೇಕು. ಸಹಜವಾಗಿ ಗೆದ್ದು ಬರುವನ ಮಾತೆ ಅವರಿಗೆ ಮಾತ್ರ ನೀನು ಸೋಲಬಾರದು. ಎಂತ ಮಾತು ಮಾತನಾಡಿದ ಜನನೇ ಕಂದ. ಅಮ್ಮಯ್ಯ ಕೃಷ್ಣ ಅರ್ಜುನರ ಹೋಗಿ ಬಾರೋ ಮಗನೇ, ಏನು ಜಗ ಬಾರೋ ಮಗನೇ, ಹೋಗಿ ಬಾರೋ ಮಗ. ಕೃಷ್ಣ ಅರ್ಜುನಿಗೆ ಮಾತ್ರ ನೀನು ಸೋಲಬಾರದು. ಸಹಜವಾಗಿ ಸೋಲು ಬರುವುದಿಲ್ಲ ಜನನೇ. ಶ್ರೀಕೃಷ್ಣ ಪರಮಾತ್ಮನ ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರಬೇಕು. ಸಹಜವಾಗಿ ಮೆಚ್ಚುವುದಂತೆ ಮಾಡಿ ಬರುವನ ಮಾತೆ ಕನ್ಯೆಯ ಪುತ್ರ ಕೋಮಲಗಾತ್ರ ನಿನ್ನಿಷ್ಟದಂತೆ ಆಗಲಿ ಮಾತೆ. ಅಮ್ಮಯ್ಯ ಕುಳಿತುಕೋ, ಜಯದ ಆರತಿಯನ್ನು ಮಾಡುವೆನು. ತಂದೆ ತಾಯಿ ದಾರಿ ತೋರು ಕಣ್ಣುಗಳೆರಡು, ಮಮತೆಯಿಂದ ಸೇರಿ ನಡು ಕಾಲಿನ ಗೋಡೆ, ಅದೇ ಶಾಂತಿಯ ಬೇಡ ಬೆಳಗು. ಕಂದ, ಅಮ್ಮಯ್ಯ ಬೇಗನೆ ಹೋಗು, ಜಯವನ್ನು ಪಂದಿ ಬಾ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲಿ ಜನನೇ. ಬಳಿ ಬಳಿ ರೇಯಲರತೆ ಹೋಗಿ ನಾವು ಕಟ್ಟಿದ್ದ ಪಾಂಡವರ ಯಜ್ಞಾಚ ಒಂಬೆಟಚೆ ಕೊಳ್ಳಬಗ ಪಲ್ಲಚಕವಾಗಿ ರದ್ರುದ್ರೋ ಜನ್ಮಿತನಾದ ಕದನ ಪ್ರಚಿದ್ಧರು ಎಲ್ಲರ ಒಟಗೂಟಿ ಸತ್ಯಕ್ಕೆ ಮೈಗಾವಲಿಗಾಗಿ ಬಂದ ಮತ್ತೆ ಪಾಂಡವನ ಒಡನೆ ಯುದ್ಧಂಗೈದು ನಿಮಿತ್ತಾರ್ಥಕವಾಗಿ ತತ್ಪಾರ್ಥ ನಿರುವ ಪಾಳಕ್ಕೆ ತತ್ತಿರತ
ಆಗಲಿ ದೇವ. ರೌದ್ರಮಾನಸರಾಗಿ ಕಲಹಕ್ಕೆ ಬಂದಿರುವ ಕಟುಗಳು ಧೈರ್ಯಾರ್ಭವ್ಯಗತ್ತು ಕಲಕವದಂತ ದಿಗ್ಬ್ರಹ್ಮಾಂಡಗಳ ಬಿರುವಂತೆ ರಣವೇರಿಯ ಮುಡಿ ಯಗ್ಗಾಳಿಯ ಬಲೆ ಬಲೆ ಹೌದಿ. ಈ ಪಾಳ್ಯದಲ್ಲಿ 8 ಮಂದಿ ವೈರಿಗಳಿದ್ದರ ತೆಟ್ಟ ಸುತನ್ ಮನಿಗೆ ಅಡಿ ಎಂದ ಅಡಿಗಡಿಗೆ ಜಯತ್ತನಿಯನ್ನು ಮಾಡಲೇ ಸಾರಥ್ಯ ಅತಿ ಜಾಗ್ರತೆ ಸಭೆ ಇಟ್ಟೊಂದಾಗಲೇ ಹೋಗುತ್ತಿ. ಸೋರಾಜ್, ಇದೇ ಗ್ರಾಮದಲ್ಲಿ ಕಿರೀಟ ಮಾಡುವ 400 ರೂಪಾಯಿಗಳನ್ನು ಬಾಗಟ್ಟಿ ಕರಸನಗೌಡರಿಗೆ 100 ರೂಪಾಯಿ, ಹಾಗೂ ಸಿದ್ದಪ್ಪ ಮಾಟ್ರಿಗೆ 100 ರೂಪಾಯಿ, ಹಾಗೂ ನಮ್ಮ ಹಾರ್ಮೋನಿ ಮಾತಾದಂಥ ಪಂಪಾಯತಾತ್ನರಿಗೆ 100 ರೂಪಾಯಿ, ಹಾಗೂ ಸಾರಥ್ಯ ಪಾತ್ರ ಮಾಡಿದಂಥ ನನಗೆ 100 ರೂಪಾಯಿ, ತಲಾ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕಿರೀಟ ಸ್ವಾಮಿನ ವಾಲ್ಮೀಕಿ ಸಂಘದವರ ಹುಡುಗರು ಶೇಖರ ಗೋಯ ಭೀಮಾ ಗೋಯ ಶೇಖರ ಅವರು ಈ ಪುಷ್ಪಮಾಲೆಯನ್ನು ಸುಧಾನ ಪಾತ್ರ ಮಾಡಿದಂಥವರಿಗೆ ಬಹುಮಾನ ಕೊಟ್ಟಿರ್ತಾರೆ. ₹200 ಕೊಟ್ಟಲ್ಲ ಇಬ್ಬರಿಗೆ. ಇದು ಮತ್ತೆ ನಮಗೆ ಕೊಟ್ಟನಪ್ಪ ಕೊಟ್ಟು ₹200. ಪ್ರಾಣಕಾಂತಿ ಕಾಂತ, ಹೇ ಕಾಂತಿ, ನಿನ್ನ ಪಯಣವಲ್ಲಿಗೆ ನನ್ನ ಪ್ರಯಾಣದ ಗೋಷ್ಠಿ ನಿನಗೆ ತೆಕ್ಕಬೇಕು ಸುಂದರಿ. ನನಗೆ ಬೇಕಿಲ್ಲದ ಮೇಲೆ ಮತ್ತಾರಿಗೆ ಬೇಕಾಗಿರುವುದು? ನಿನಗೆ ಎಷ್ಟು ಮಾತ್ರಕ್ಕೆ ಹೇಳಬಾರದಲ್ಲ ಸುಂದರಿ. ಯಾರಿಗೆ ಹೇಳಿ? ನಮ್ಮ ಹಿರಿಯರು ಹೇಳಿರುವರು. ಹೌದೇ? ಹೌದು ಸುಂದರಿ, ನಿಜವೇ? ನಿಜವೂ ಸುಂದರಿ. ಅರ್ಥ? ಹೇ ಕಾಂತಿ, ಪ್ರಿಯ ಪ್ರಿಯ, ಹೇ ಪ್ರಿಯಲೇ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳ. ಬೋಲೋ ಕಲ ಮಹಲೇರ ಭಾರತದ ದೊರವೇರ ಸುಂದರ ಪ್ರಿಯಕರ ಎನ್ನಯ ಬಾಳಿನ ಚಂದವ ಹೋಗುವೆ. ನಿಲ್ಲು ನಿಲ್ಲು, ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸಿರನ್ನ ಬುತ್ತಿ ಸಪ್ಪನ್ನ. ಸುಗುಣ ಕಿನ್ನಲಾದ ಚಂದ್ರಮುಖಿಯೇ ಪ್ರಾಣನಾಯಕೆ ಪ್ರಾಣಕಾಂತ, ಹೇ ಕಾಂತಿ, ಕಾಂತ, ನನ್ನ ಪಕ್ಕುವ ಪಯಣದ ಗೋಟಿ ನಿನಗೆ ತಕ್ಕಬೇಕು. ನಾನು ನಿನ್ನ ಸತಿಯಲ್ಲವೇ? ಚಂದದ ತಟ್ಟೆಯಲ್ಲಿ ತಗತ ಕಂಡ ಬಂದಿರಬ ಚಕ್ಷ ಚಂದಲ ಬೂದಿ ಕಂಡ ಪರಿಮಳ ದ್ರವ್ಯದಿಂದ ನನ್ನ ಸಂತೋಷ ಪಡಿಸಿದ್ದೆ ಸಾಕು. ಹೇ ಕಾಂತಿ, ಕಾಂತ,
ಬಳಿರಕಲ್ಲಿ ವಿಕ್ರಮನಾದ ಬಳಿಕ ಯಾವುದಾದರೂ ಒಂದು ಕಾರ್ಯವು ಇದ್ದೇ ಇರುತ್ತದೆ. ಅದನ್ನು ನೀನು ಕೇಳಬಹುದು. ಏನಲೇ ಪ್ರಭಾವತಿ, ಇದೇನು ನಿನ್ನಂತ ಸ್ತ್ರೀಯರ ಪ್ರಿಯಳೆ ರಾಜ್ಯಕಾರ್ಯವು ಇದ್ದೇ ಇರುವುದೆಂದು ಹೇಳ್ತೀವಿಯ? ಏನು ಕಾಂತಿ? ರಾಜ್ಯ ಕಾರ್ಯವು ಇದ್ದೇ ಇರುವುದೆಂದು ಹೇಳ್ತೀಯ? ಮತ್ತೆ ರಾಜನಾದ ಮೇಲೆ ರಾಜ್ಯ ಕಾರ್ಯಕ್ಕೆ ಹೋಗಲಿದ್ದರೆ ಏನು ರಣಗೇಡಿ ಕಾರ್ಯಕ್ಕೆ ಹೋಗಲಿದ್ದೆ? ನಾಥ, ಅಯ್ಯೇ ಕಾಂತಿ, ನಾನೇ ನಿನ್ನ ಸತಿ ಅಲ್ಲವೇ? ಇಲ್ಲ ಒಂದವರು ಯಾರು? ನನ್ನನ್ನು ಬಿಟ್ಟು ಹೋಗುತ್ತಿರುವಿಯ? ಎಲೆ ಕಾಂತಿ, ನಾಥ, ಗಂಡ ಹೆಂಡತಿ ಮಾಡಬೇಕಾದರೆ ಕಾರ್ಯ ಮನೆ ಒಳಗೆ ಮಾಡಬೇಕು, ಈ ಜನರ ಮಧ್ಯೆಯಲ್ಲಿ ಮಾಡಬಾರದಿಲ್ಲ. ನಾಥ, ಅಯ್ಯೇ ಕಾಂತಿ, ಕೈ ಹಿಡಿದ ಪ್ರಾಣೇಶ್ವರ. ಅಯ್ಯೋ ಪ್ರಾಣೇಶ್ವರಿ, ಸತಿಪತಿ ಎಂದರೆ ದೇಹ ಎರಡಾದರೆ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಕಾಂತ, ಎಲೆ ಕಾಂತಿ, ಸತಿಯಳ ಮುಂದೆ ತಿಳಿಸದಂತ ಕಾರ್ಯವುದಾವುದಿರುವುದು? ತಿಳಿಸುವಂತ ಬೇಡಿಕೊಳ್ಳುವವರನ್ನ ಬುದ್ಧಿ ಸಂಪನ್ನ. ಅಯ್ಯೇ ಸುಂದರಿ, ಅಯ್ಯೇ ಪ್ರಾಣ ಸಖಿಯೇ, ಕಾಂತ, ಸಾಕು ಮಾಡು ನೀನು ಕೇಳುವ ಸಂಗತಿ. ಏಕೆ? ಅಯ್ಯೇ ಕಾಂತಿ, ಕಾಂತ, ಪೋತಿಯ ಮೇಲೆ ತಾವನ್ನರನ್ನಾಕಿರಲು ತನ್ನ ಹೋಗುವ ರಾಜ್ಯದ ಕಾರ್ಯವನ್ನು ತನ್ನ ನಾರಿಯರ ಮುಂದೆ ತಿಳಿಸಿ ಹೋಗಬಾರದೆಂದು ಶಾಸ್ತ್ರ ಸಮ್ಮತವಿರುವುದಲ್ಲದೆ. ಏ ಕಾಂತಿ, ಕಾಂತ, ಆದ ಕಾರಣ ವಾರಿಗೆ ನಾರಿಯರ ಒಡಗೂಡಿ ಶೋಭಕವಾದ ಅರಮನೆಯನ್ನು ಸೇರಿ ಚದುರಂಗದ ಮೊದಲಾದ ಪರಿಪರಿಗಿಂದ ಆಟವನ್ನಾಡಿ ಮತ್ತು ಕಳೆಯುವಂತರಾಗಲಿ. ಕಾಮಿನಿ, ಕಲಾಂಶದ ಕಾಮಿನಿ, ಪ್ರಿಯ, ಅಯ್ಯೇ ಪ್ರಿಯಳೆ, ಕಾಂತ, ಅಯ್ಯೇ ಕಾಂತಿ, ಅಲ್ಲ ಅಯ್ಯೇನಲ್ಲಿ ದೇಶದಲ್ಲವೇ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಹೋಗುವೆಯ? ಹೋಗುವನ ಕಾಂತಿ? ಹೌದೇ? ಹೌದು ಕಾಂತಿ. ಅಲ್ಲ, ಅಯ್ಯೇ ನಲ್ಲ ನಿನ್ನ ಪಯಣ ಎಲ್ಲೆಯರಲ್ಲ ನಿನ್ನ ಪಯಣ ಪದ ಎಷ್ಟು 3 ಪದ ಮಾಸ್ಟ್ರೆ.
ಯಾಸ 3 ಮಾತು ಪದ ಏ ಸುಂದರಿ, ನಾನು ಎಷ್ಟು ವಿಧವನ್ನು ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಒಂದೇ ಆಟವನ್ನು ಹಿಡಿಯಲಿದ್ದರೆ ಏನಾದರೆ 16 ಆಟವನ್ನು ಹಿಡಿದಿರುವನೇನೇ ಕಾಂತಿ? ಆಟ ಏನೇ ಕಾಂತಿ? ಪ್ರಿಯ ಪ್ರಿಯಳೇ, ಮಾತು ಚೆನ್ನಾಗಿ ಕಲ್ತಿಕೊಂಡಿರುವೆ. ಸಹಜವಾಗಿ ಕಲಿತಿರುವನೇ ಕಾಂತಿ. ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ನಿನ್ನ ಪಯಣದ ಸಂಗತಿಯನ್ನು ತಿಳಿಸಲಿದ್ದರೆ ಚಿತಶೀಲವಾದ ಸರಿ ಸಿದ್ಧಲಿಂಗೇಶ್ವರನು ನಿನ್ನ ನಡತೆಯನ್ನು ಮೆಚ್ಚಲಾರನು. ಅದೇತಕ್ಕೆ ಮೆಚ್ಚಲಾರನ್ನು ಸುಂದರಿ? ನಿನ್ನ ಪಯಣದ ಸಂಗತಿಯನ್ನು ತಿಳಿಸಿ ಎಂದು ಬೇಡಿಕೊಳ್ಳುವವರನ್ನ ಬುದ್ಧಿ ಸಪ್ಪನ್ನ. ಹೇ ಕಾಂತಿ, ತಿಳಿಸಿ ಹೋದರೆ ಯಾವ ಕಾರಣ, ತಿಳಿಸಿ ಹೋಗಲಿದ್ದರೆ ಯಾವ ಕಾರಣ ಸುಂದರಿ? ಪ್ರಿಯ, ಪ್ರಿಯಳೇ, ಏನು ತಿಳಿಸದೆ ಹೋಗಿ ಎಷ್ಟು ಕಾರ್ಯಗಳನ್ನು ಜೈಗೊಳಿಸಿಕೊಂಡು ಬಂದಿರುವಿ? ಯುದ್ಧಕ್ಕೆ ಹೋದ ಮೇಲೆ ಹಿಂದೆ ತಿರುಗಿ ಬರುವನಲ್ಲ ಕಾಂತಿ. ಎಷ್ಟು ಕಾರ್ಯಗಳನ್ನು ಜೈಗೊಳಿಸಿಕೊಂಡು ಬಂದಿವೆ ಕಾಂತಿ? ಕಾಂತ, ಯೌವನಿದ್ದ ಮೇಲೆ ಹೋದ ಮೇಲೆ ಮುಪ್ಪಾದ ಮುದುಕನಾಗ ಮೇಲೆ ಬರುವನ ಸುಂದರಿ. ಕಾಂತ, ಸುಂದರಿ, ಇವಾಗ ಮುಪ್ಪಾದ ಮುದುಕನ ಮೇಲೆ ನೀನು ಯುದ್ಧವನ್ನು ಮಾಡುವುದು? ನಿನ್ನ ಗಂಡನನ್ನು ಓದು ಒಂದೇ ಕೊಟ್ಟಿದ್ದರೆ ಸಾಕಲ್ಲ ಸುಂದರಿ. ಹೇ ಪ್ರಭಾವತಿ, ಪ್ರಿಯ, ನಾನು ಹೋಗುವ ಪ್ರಯಾಣದ ವೃತ್ತಾಂತವನ್ನು ಚಿತ್ರಿಸಿ ಎಂದು ನೀನೇತಕ್ಕೆ ಹತ್ರ ಪಡುತ್ತೆ? ಹೇ ಕಾಂತಿ, ಕಾಂತ, ಹಾಗಾದರೆ ಹೇಳುವನು ಇತ್ತಾಗ ಬಾಯನ್ನ ತೊಡೆಯ ಮೇಲೆ ಕೂಡ ಶಬಾಷ್. ಹೇ ಕಾಂತಿ, ಬಾಪು ಬಾಪ್ರ ಪಾಂಡ ಪತ್ರ ರಳ್ಳರಿಪಗೊಲ್ಲ ಪ್ರಚಂಡ ಮಾತಂಡ ಪಚಪಲ್ಲರ್ದಂಡ ಗಂಡ ಗಿಲಿಗಳ ಗಂಡ ಕೋದಂಡ ಬಿದ್ದದಲ್ಲ ಪಾಂಡಿತ್ಯನೆಂದನಿಸಿದ ಮಧ್ಯಮ ಪಾಂಡವನ ನಡುವೆ ಬಳಗ. ಹೇ ಕಾಂತಿ, ಕಣ್ಣನು ಮಾಡಿ ಅವನನ್ನು ಕೆಂಗಡಿಸಿ ಜಗತ್ ರಕ್ಷಕನಾದ ಶ್ರೀಕೃಷ್ಣನ ಮುಂದೆ ಎನ್ನ ಭುಜಬಲ ಪರಾಕ್ರಮವನ್ನು ತೋರಿಸುವನು ಕಾಂತಿ. ಹೇ ಕಾಂತಿ, ಇದು ಅಲ್ಲದೆ ಅತಿ ಚೌತಿಕ ಅತಿ ದೈವಿಕ ಆಧ್ಯಾತ್ಮಿಕ ಎಂಬ ತೋಳುಬೆಂದು ಬೇಸರಗೊಂಡಿರುವ ಈ ದೇವು ಮುಕುಂದನ ಪಾದಕ್ಕೆ ಅರ್ಪಿಸಿ ಮುಕ್ತಿ ಪಡೆಯುವನ ರಾಣಿ ಕಲಿಕಿರವೇನೆ? ಕಾಂತ, ಹೇ ಕಾಂತಿ, ಏನು ಹೇಳಿದೆ? ಪ್ರಾರ್ಥನೊಡನೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆಂದು ಹೇಳ್ತಿರುವೆಯ? ಹೇ ಕಾಂತಿ, ಕಾಂತ, ಪ್ರಾರ್ಥನ ಒಡನೆ ಪಂಥವನ್ನು ತೊಟ್ಟಲಿದ್ದರೆ ನಿಮ್ಮಪ್ಪನ ಕೂಡ ಪಂಥವನ್ನು ತೊಟ್ಟಬೇಕು ಹೇಗೆ? ಕಾಂತ, ಹೇ ಕಾಂತಿ, ನಮ್ಮಪ್ಪನು ಕೂಡ ಪಂಥವನ್ನು ತೊಟ್ಟಲಿದ್ದಾರೆ. ನಮ್ಮಪ್ಪನನ್ನು ದಡ್ಡನೆಂದು ತಿಳಿದುಕೊಂಡಿರುವೆಯ? ಮತ್ತೆ ನನ್ನನ್ನೇದಾರು ದಡ್ಡನಂತ ತಿಳಿದುಕೊಂಡು ಬಂದ್ರಿ? ದಡ್ಡನೆಂದೇ ಮಾತನಾಡುತ್ತೇವೆ. ಹೇ ಕಾಂತಿ, ಕಾಂತ, ಪಾರ್ಥನಲ್ಲಿ ಶತ್ರು ಕದನವನ್ನು ಮಾಡಕ್ಕೆ ಹೋಗುತ್ತಿರುವನು ಏನಾದರೂ ಸಹಸ ಸಲ್ಲಾಪವಾದ ಆಡುವುದಕ್ಕೆ ಹೋಗುತ್ತಿರುವನು ಹೇಗೆ? ಕಾಂತ, ಹೇ ಕಾಂತಿ, ಏನು ನನ್ನ ಮುಂದೆ ಹಾರಾಡುವುದಲ್ಲ, ಪಾರ್ಥನನ್ನು ಜಯಿಸುವುದು. ಏನೇ ಸುಂದರಿ, ಈ ಈ ನಿನ್ನ ಗಂಡನಿಗೆ ಏನು ಮಾತನಾಡಿದೆ ಸುಂದರಿ? ಹೇ ಕಾಂತಿ, ಈ ನಿನ್ನ ಗಂಡನ ಪೌರುಷವು ನಿಮಗೆ ಗೊತ್ತಿಲ್ಲ ಹೇಗೆ? ಅದಕ್ಕಾಗಿ ಹೇಳಿದ ಬೇಡವೆಂದು. ಮತ್ತೆ ಆ ಪಾರ್ಥನ ಸುದ್ದಿಯನ್ನು ಎನ್ನ ಮುಂದೆ ತಿತ್ತಿ ಹೇಳಬಾರದು ಸುಂದರಿ. ಕಾಂತ, ಹೇ ಕಾಂತಿ, ಪಾರ್ಥನನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು. ಏನೇ ಸುಂದರಿ, ಏನು ಮಾತನಾಡುತ್ತಿರುವಿ? ಹೇಳುವನ ಕೇಳು. ಆ ಪಾರ್ಥನ ಅಂತ ಪರಾಕ್ರಮನಾಗಿದ್ದರೆ ಎಂದಕ್ಕೆ ಪ್ರಬಲಿಯ ಕೂಡ ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಬರಲಾರದೆ ಸರಸ ಸಲ್ಲಾಪವನ್ನು ಏತಕ್ಕೆ ಆಡುತ್ತಿರುವನು? ಕಾಂತ, ಕಾಂತಿ, ಅಲ್ಲ ಏನಲ್ಲಿ ಹೇಳಲಿ. ಹೇಳಲೇ ಮನ ಚಂದರ
ಇರುವೆ ಜೊತೆಯಲೇ ಯಪ್ಪ ಅವೇನು ಕಾಲ ಕೆಪ್ಪಣದ ರಾಡೋ ಯಪ್ಪ ಕಾಂತ ಕೆಪ್ಪಣದ ರಾಡ ಆಗಿಬಿಡ್ತಂಗ ಅದು ಪ್ರಿಯ ಐ ಹೇ ಪ್ರಿಯಳೇ, ಎಂತ ಅಸಾಧ್ಯವಾದ ಮಾತುಗಳನ್ನು ಯಾತಕ್ಕೆ ಆಡ್ತೀರಿ? ಐ ಹೇ ಕಾಂತಿ, ಕಾಂತ ಪ್ರಿಯ ಐ ಹೇ ಪ್ರಿಯಳೇ, ಇಂಥ ಅಸತ್ಯ ಮಾತುಗಳನ್ನು ಏತಕ್ಕೆ ಆಡುತ್ತಿರುವನೆಂದು ಕೇಳಿರುವಿಯಾ? ಪ್ರಿಯ ಐ ಹೇ ಪ್ರಿಯಳೇ, ಋಣಗ್ರಸ್ತರಾದವರಿಗೆ ಋಣಮುಕ್ತಿ ಆಗುವ ಪರ್ಯಂತರೂ ತನ್ನ ಅಸ್ತ್ರವು ತನ್ನ ಕೈಗೆ ಸೇರುವುದಂತೆ. ಕಾಂತ ಐ ಹೇ ಕಾಂತಿ, ನಿನಗೆ ಋಣಮುಕ್ತಿ ಆಗಲಿಲ್ಲ, ನಿನ್ನ ಕಾರ್ಯವು ನಿನ್ನ ಕೈಗೆ ಹೇಗೆ ಸೇರುವುದು? ಐ ಹೇ ಕಾಂತಿ, ಕಾಂತ ಋಣವ್ಯಕ್ತ ಆಗುವ ಸಮಯದೊಳಗೆ ನೀನಲ್ಲ ಎಂದು ಗಲ್ಲಿಡಿದ ತಕ್ಷಣ ಕೇಳುವುದಕ್ಕೆ ಬಂದರೆ ಅದೇನು ಋಣಮೂರ್ತಿ ಆಗುವುದೇನು ಸುಂದರಿ? ಕಾಂತ ಐ ಹೇ ಕಾಂತಿ, ನಿನಗೆ ಋಣಮುಕ್ತಿ ಆಗಬೇಕಾದರೆ ಆಗಬೇಕಾದರೆ ನನ್ನ ಗರ್ಭದಲ್ಲೇ ಒಂದು ಪುತ್ರೋತ್ಪತ್ತಿ ಆಯ್ತಂದ್ರೆ ನಿನಗೆ ಋಣಮುಕ್ತಿ ಆಗುವುದು ಕಾಂತ ಗುಣವಂತ. ಯಾಯಿ ಹೇ ಮತ್ತ ಗಜಗಾಮಿನಿ, ಐ ಹೇ ಕಾಂತಿ, ಕಾಂತ ನಿನ್ನ ಗಂಧ ಪತ್ರ ಅನ್ನವನ್ನು ಎಟ್ಟ ಹೋಗಬೇಕಂದರೆ ಇದಕ್ಕೊಂದು ಉಪಾಯ ಉಂಟು. ಐ ಹೇ ಕಾಂತಿ, ಕಾಂತ ಇದು ಸಮಯವಲ್ಲ, ಮತ್ಯಾವ ಸಮಯವು? ಅದು ಯಾತಕ್ಕಂದರೆ ಯಾತಕ್ಕೆ? ಬಳಿರಾತ್ರಿ ಶತ್ಕುಲ್ಲ ಸಂಬಮ್ಮಯಾತ ಪ್ರಾಯನಾಥ ಅಂಚತ್ತ ಜನ ರಾಜನಾಥ ಎನ್ನ ಪಿತನ ನೇಮಿಸಿದ ಕಟ್ಟಲಿಗಾಗಿ ಸಿಲುಕಿ ಬಳಲೇ ಹಾ ಕಾಂತಿ, ಕಾಂತ ಬಳಿರ ಗಂಭೀರ ಧೈರ್ಯನಾಗಿ ಚದುರಂಗದೊಳ್ಳ ಪ್ರಸಿದ್ಧರೆಂದೆನಿಸಿದ ಬಟು ಬಟು ಪರಾಕ್ರಮಗಳೆಲ್ಲಾರ ವೀರ ವೇಷಮಲಂಕತರಾಗಿ ವೀರಾದಿ ವೀರರು ಚತುರ್ಬಲ ಏರಿ ಶಾಂತ ಕುಂಭಗಳನ್ನು ರಹಿಸುವ ಕಾಲದಲ್ಲಿ ಸರ್ವರಾಜರ ಒಡನೆ ಸಮರವನ್ನು ಸಾಧಿಸುವ ಗೋಸ್ಕರ ಬಂದವರು ಎಲ್ಲರೂ ಅದೇ ಹೋಗಿರುವರು